ಎಲ್ಲಾನು ಎಲ್ಲರ ಮುಂದೆ ಹೇಳ್ಬೇಕಾ? ಅಕ್ಕಪಕ್ಕದವರು ಅಂದರೆ ಒಬ್ರಿಗೊಬ್ರು ಆಗ್ಬೇಕಲ್ವಾ? ನಾಳೆ ನಮ್ಮ ಗೀತಂಗೆ ಮದುವೆ ಗೊತ್ತಾದರೆ ನೀವು ಬಂದು ಮಾಡದೇ ಇರ್ತೀರಾ ಹೇಳಿ? ಮತ್ತೆ ಹೇಗೆ ಮಾತಾಡ್ತಾಳೆ ನೋಡೆ ಅವಳು. ಲೇ ಏನೇ ಗೀತಾ, ಸ್ವಲ್ಪನೂ ಗೊತ್ತಾಗಲ್ವಾ ನಿಂಗೆ? ಬಾ ಬಾರೆ ಬಾ. ಅಯ್ಯೋ ಗುಂಡಮ್ಮ, ನೀನು ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡ, ಬಾರೆ ಬಾ 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 ಬಾಯ್ಲಿ. ಶಾಸ್ತ್ರಿಗಳೇ ನಮಸ್ಕಾರ, ಒಂದ್ 2 ನಿಮಿಷ ಮಾತಾಡ್ಬೋದಾ? ಇವಳು ನನ್ನ ಆದ್ನಿ ಗೀತಾ ಅಂತ, ಚಿನ್ನದಂತ ಗುಣ, ಬಂಗಾರದಂತ ರೂಪ. ಏನೋ ನಮ್ಮ ಅತ್ತೆಗೆ ಮುದ್ದು ಜಾಸ್ತಿ ಅಲ್ವಾ ಮಗಳು ಅಂದ್ರೆ, ಅದಕ್ಕೆ ಒಂದು ತನ್ನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮದ್ವೆ ಆದ್ಮೇಲೆ ಇದ್ದೇ ಇದೆಯಲ್ಲ ಕೆಲ್ಸ ಕಾರ್ಯ ಜವಾಬ್ದಾರಿ ಅಂತ, ಸಣ್ಣ ಆಗ್ಬಿಡ್ತಾಳೆ. ಇವಳಿಗೂ ಒಂದು ಗಂಡು ಹುಡ್ಕೊಡಿ. ಎಂಥೆಂಥವ್ರ ಕುತ್ತಿಗೆಗೋ ತಾಳಿ ಬಿಡೋ ತರ ಮಾಡಿದ್ದೀನಿ. ಇದ್ಯಾವ ದೊಡ್ಡ ವಿಷಯ? ಸ್ವಲ್ಪ ದುಡ್ಡು ಖರ್ಚಾಗುತ್ತಷ್ಟೆ. ಈಗಿನ ಕಾಲದ ಹುಡುಗರಿಗೆ ಸಿನಿಮಾದಲ್ಲಿ ಸೊಂಟ ಬಳಕಿಸ್ತಾರಲ್ಲ ಅಂತ ಹುಡುಗಿರೇ ಆಗಬೇಕು ಅಂತಾರೆ. ಈ ತರ ಇರೋ ಹುಡುಗಿಗೆ ಸ್ವಲ್ಪ ದೂರದಿಂದನೇ ಸಂಬಂಧ ತರಬೇಕು. ಹೆಚ್ಚು ಕಮ್ಮಿ ಒಂದು 15,000 ರೂಪಾಯಿ ಖರ್ಚಾಗುತ್ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಅಷ್ಟೊಂದ? ಅದ್ರ ಮೇಲೆ ಇನ್ನು ಮದುವೆಗೆ ಎಷ್ಟೊಂದು ದುಡ್ಡು ಹೊಂಚಬೇಕು. ನಮ್ಮಂತವರಿಂದ ಅದು ಹೇಗೆ ಸಾಧ್ಯ ಶಾಸ್ತ್ರಿಗಳೇ? ಅದಕ್ಕೆ ನೀವು ಸುಮ್ಮನಿರ್ತೀರಾ? ಏನು ಕಮ್ಮಿ ಆಗಿದೆ ನನಗೆ ಅಂತ ಅಷ್ಟು ದುಡ್ಡು ಸುರಿದು ಗಂಡು ಹುಡುಕ್ಬೇಕು? ಏನು ಕಮ್ಮಿ ಆಗಿಲ್ಲಮ್ಮ, ಎಲ್ಲಾನು ಜಾಸ್ತಿನೇ ಇದೆ. ಏನೇ ಕಿಸಿತ್ಯಾ? ನಿಮ್ಮಂಗೆ ನಾನೇನು ಒಣಕೊಂಡಿಲ್ಲ. 4 ಬಿಂದಿಗೆ ನೀರು ತಂದು ಹಾಕಿದ್ರೆ ಸೊಂಟ ಉಳ್ಕಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ. ನನ್ನ ರಟ್ಟೆ ಸೊಂಟ ಎಲ್ಲ ಗಟ್ಟಿಯಾಗಿದೆ. ನನ್ನನ್ನು ಮದುವೆ ಆಗೋನು ಪುಣ್ಯ ಮಾಡಿರ್ಬೇಕು. ಹೌದಮ್ಮ, ಹೌದು. ಅಷ್ಟೊಂದು ಪುಣ್ಯ ಮಾಡಿದ್ರು ಎಲ್ಲಿ ಸಿಗ್ತಾರೆ ಹೇಳಿ ಈ ಕಾಲದಲ್ಲಿ? ಅದಕ್ಕೆ ಪುಣ್ಯದ ರೂಪದಲ್ಲಿ ದುಡ್ಡು ಕೇಳ್ತಾರಷ್ಟೇ. ನೀವು ಹಿರಿಯರು, ವಯಸ್ಸಾದವರು ಅಂತ ಮರ್ಯಾದೆ ಕೊಡಬೇಕು ಅನ್ಕೊಂಡಿದ್ದೆ. ನಿಮ್ಮ ಮಾತು ಕೇಳಿದ ಮೇಲೆ ಮರ್ಯಾದೆ ಕೊಡಬೇಕು ಅನ್ನಿಸ್ತಿಲ್ಲ. ನೀವು ಬರೀ ಬೂಟಾಟಿಕೆ ಸ್ವಾಮಿ ಅನ್ನಿಸ್ತಿದೆ. ಏನೇ ನನ್ನ ಜೊತೆಗೆ ಹೀಗೆ ಮಾತಾಡ್ತೀಯ? ನಾನು ನೋಡ್ತೀನಿ ಅದ್ಯಾವ ಕಟ್ಕೊತಾನೆ ಅಂತ. ಒಂದು, 2, 3 ಸಾಕಾ? ಇಲ್ಲ ಇನ್ನೂ 3 ಸತಿ ಮಾಡ್ಲಾ? ಬಾರೋ ಲಕ್ಷ್ಮಣ. ಅಮ್ಮ, ನನ್ನ ಕಬಡ್ಡಿಲಿ ಗೆದ್ದಿರೋ ದುಡ್ಡು 1,01,001 ರೂಪಾಯಿ ಇದೆ. ಲಕ್ಕಿ, ದೊಡ್ಡಮ್ಮ ಕೊಡು. ದೊಡ್ಡಮ್ಮ, ನಾನು ಕಬಡ್ಡಿಲಿ ಗೆದ್ದಿರೋ ದುಡ್ಡು ತಗೊಳ್ಳಿ. ಅಮ್ಮ, ಇದು ನಾನು ಗೆದ್ದಿರೋದು. ಸೆಕೆಂಡ್ ಪ್ಲೇಸ್, 51,000 ಇದೆ. ನೀವು ಗೆದ್ದಿರೋ ಪದಕಗಳನ್ನ ನಿಮ್ಮ ತಾಯಂದ್ರ ಕೊರಳಿಗೆ ಹಾಕಿ. ನಮ್ಮ ಮಕ್ಕಳು ನಮ್ಮ ಮನೆಗೆ ಬೆಳ್ಳಿ ಪದಕ, ಚಿನ್ನದ ಪದಕ ಎರಡನ್ನೂ ತಂದಿರೋ ಖುಷಿನಲ್ಲಿ
ನಾಳೆ ನಮ್ಮನೆಯಲ್ಲಿ ಊರಿನವ್ರಿಗೆಲ್ಲ ಔತಣ. ಏನೇ ಕಾಫಿ ಗಿಫಿ ಕೊಡ್ತೀಯೋ ಇಲ್ವೋ? ಏನ್ ಕೊಡೋದು? ನಿಮ್ಮ ಮಗಳು ಹಾಲೇ ಕರೆದಿಲ್ಲ ನೋಡಿ. ಯಾಕೆ ಮನೆ ಸೊಸೆ ನೀನು ಕರಿಬಾರ್ದು ಅಂತಿದ್ಯಾ? ನಿನ್ನ ಕೈಗೇನು ಗೋರಂಟಿ ಹಾಕೊಂಡಿದ್ಯಾ? ಗೀತಾ ಇಲ್ಲ ಅಂದರೆ ನಿನ್ನ ಕೈಲಿ ಏನು ಕೆಲಸನೂ ಆಗಲ್ಲ ಅಲ್ವಾ? ನಾನೇನು ಯಾರನ್ನ ಹಚ್ಕೊಂಡಿಲ್ಲ, ನಾನೇ ಹಾಲು ಕರಿತೀನಿ ನೋಡಿ. ಕರಿ ಕರಿ, ನಾನು ನೋಡ್ತೀನಿ ನಿಮ್ಮಮ್ಮ ನಿನ್ಗೆ ಅದೇನೇನು ಕೆಲಸ ಹೇಳ್ಕೊಟ್ಟಿದ್ದಾಳೆ ಅಂತ. ಸುಮ್ಮನೆ ನಮ್ಮಮ್ಮನ ಬರಬೇಡಿ. ಹಾಲು ಕರ್ಕೊಡ್ತೀನಿ, ತಮಗೆ ತುಂಬ ಕುಡೀರಿ. ಕರಿಯೋಕ್ ಮುಂಚೆ ಕರುನ್ ಬಿಡು. ಕರು ಕುಡಿದ್ರೇನೆ ತಾಯಿ ಹಾಲು ಕೊಡೋದು. ಗೊತ್ತು. ನೋಡಿ, ಇದಕ್ಕೂ ದಿಮಾಕು. ಹಾಲು ಕುಡಿಯಲ್ಲ ಅನ್ನತ್ತೆ. ಗೀತಾ ಬೆಳಗ್ಗೆಯಿಂದ ಹಸ್ಕೊಂಡಿದ್ದಾಳೆ ಅಂತ ಅದಕ್ಕೂ ಗೊತ್ತು, ಅದಕ್ಕೆ ಹಾಲು ಕುಡಿತಿಲ್ಲ. ಎಲ್ಲಿ ಹಸ್ಕೊಂಡಿದ್ದಾಳೆ ನಿಮ್ಮ ಮಗಳು? ತಿಂಗಳ ಲೆಕ್ಕ ನನ್ನ ತುಪ್ಪ ಎಲ್ಲ ನುಂಗ್ಕೊಂಡ್ಲು. ನಾನೇ ಹಾಲು ಕರೆದು ತಪ್ಪಲೆ ತುಂಬ ಕೊಡ್ತೀನಿ, ಕುಡೀರಿ. ಏನಾಯ್ತು ಅದಕ್ಕೆ? ನೀನು ಹೋಗಿ ಹಾಲು ಕರಿ. ಸರಿ. ಹೇ ಗಂಗಿ, ಗುಮ್ಮದಿ ಅತ್ಗೆಗೆ ನೀನ್ ಯಾಕಮ್ಮ ಅತ್ಗೆಗೆ ಹಾಲು ಕರಿಯಕ್ಕೆ ಹೇಳ್ದೆ? ನಾನೆಲ್ಲ ಹೇಳ್ದೆ, ಅವಳೇ ಕುಣ್ಕೊಂಡು ಹೋದ್ಲು. ಈ ಪೂಜಾ, ಹಾಲು ಕುಡಿಲಿಲ್ವೇನೆ ನೀನು? ಹೋಗಿ ಕುಡಿ. ಅಮ್ಮ, ಮನೆಗೆ ಎತ್ತಿಟ್ಕೋ, ಆಮೇಲೆ ಡೈರಿಗೆ ಹಾಕ್ಬಿಟ್ಟು ಬರ್ತೀನಿ. ತಗೋ, ಮೊದಲು ನೀನು ಕುಡಿ. ಊರ್ನವ್ರಿಗೆಲ್ಲ ಕೇಸರಿ ಬಾತ್ ಹಂಚ್ತಾ ಇದ್ದೀರಾ? ಇದನ್ನೇ ನೀನು ನೋಡ್ಕೊಂತ ಹೇಳಿದ್ದು. ಬಂದವರೆಲ್ಲ 2-3 ಬಟ್ಲು ತಿಂದ್ಬಿಟ್ರೆ ಇದು ನಾನು ತಿಂದಿದ್ದಲ್ಲ. ಗಾತ್ರ ನೋಡಿದ್ರೆ ಗೊತ್ತಾಗತ್ತೆ ಹೊಟ್ಟೆಗೆ ಶಿಳಿಯತ್ತೆ ಅಂತ. ನಿಮಗೆ ಅಂತ ಬೇರೆ ಕಡೆ ಊಟದ ವ್ಯವಸ್ಥೆ ಮಾಡಿದೀನಿ ತಾನೆ, ಅಲ್ಲೋಗಿ ತಿನ್ನುತ್ತಾನೆ. ನಾಚಿಕೆ ಕೆಟ್ಟವರು.